ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಸೊ ಬಹಳಷ್ಟು ಸಲ ಈ ಟೆಸ್ಟ್ PT APTT ಅಂತ ಟೆಸ್ಟ್ಗಳನ್ನು ಮಾಡಿಸ್ತಾ ಇರ್ತಾರೆ ನಿಮ್ಮ ಡಾಕ್ಟರು. ಸೊ ಈ ಕ್ವೆಶನ್ ಬರುತ್ತೆ, ಈ PT ಅಂದರೆ ಏನು, APTT ಅಂದರೆ ಏನು, ಯಾಕೆ ಮಾಡಿಸ್ತಾರೆ, ಇವುಗಳು ಎಷ್ಟಿರಬೇಕು, ಯಾವಾಗ ಇವು ಹೆಚ್ಚಿಗೆ ಆಗ್ತವೆ, ಇವೆಲ್ಲ ಕ್ವೆಶನ್ಸ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಆನ್ಸರನ್ನು ಪಡೆದುಕೊಳ್ಳೋಣ. ಸೊ ನಮ್ಮ ಬ್ಲಡ್ ಏನಿದೆ, ಸಪೋಸ್ ನಮಗೊಂದು ಇಂಜುರಿ ಆಯಿತು, ನಮಗೇನೋ ಒಂದು ಗಾಯ ಆಯಿತು, ನಮ್ಮ ಬಾಡಿ ಆ ಗಾಯವನ್ನು, ಅಲ್ಲಿ ರಕ್ತಸ್ರಾವವಾಗೋದನ್ನು ತಡೆಯಲಿಕ್ಕೆ ಕೆಲವೊಂದು ಮೆಕ್ಯಾನಿಸಮ್ ಇರುತ್ತೆ ನಮ್ಮ ಬಾಡಿಯಲ್ಲಿ. ಓಕೆ, ಸೊ ನಮ್ಮ ಬಾಡಿಗೆ ರಕ್ತ ಕಂಟಿನ್ಯೂಸ್ಲಿ ಅದು ಹರಿಲಿಕ್ಕೆ ಬಿಡ್ತಾ ಇರೋದಿಲ್ಲ, ಅದು ಸ್ವಲ್ಪ ಹೊತ್ತಾದಮೇಲೆ ಅದು ಆಟೋಮ್ಯಾಟಿಕಲಿ ಸ್ಟಾಪ್ ಆಗುತ್ತೆ. ಬಟ್ ಕೆಲವೊಬ್ಬರಲ್ಲಿ ಏನಾಗುತ್ತೆ, ಈ ರಕ್ತ ಹೆಪ್ಪುಗಟ್ಟಲಿಕ್ಕೆ, ಈ ರಕ್ತ ಎಷ್ಟು ಟೈಮಲ್ಲಿ ಹೆಪ್ಪುಗಟ್ಟಬೇಕು ಅದು ಆಗ್ತಾ ಇರೋದಿಲ್ಲ, ಅವರಿಗೆ ಬಹಳ ಹೊತ್ತು ಬೇಕಾಗತ್ತೆ ಕ್ಲಾಟ್ ಆಗೋಕ್ಕೆ, ಅಥವಾ ಕ್ಲಾಟೇ ಆಗ್ತಾ ಇರೋದಿಲ್ಲ, ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಅದು ಬಾಡಿ ಒಳಗಡೆ ಇರ್ಬೋದು, ಬಾಡಿ ಹೊರಗಡೆ ಇರ್ಬೋದು. ಇಂಥ ಕಂಡೀಷನ್ಸಲ್ಲೆಲ್ಲ ನಾವು ಕೆಲವೊಂದು ಟೆಸ್ಟ್ಗಳನ್ನು ಮಾಡ್ತಾ ಇರ್ತೇವೆ. ಇವರ ಬ್ಲಡ್ ಕ್ಲಾಟಿಂಗ್ ಕೆಪಾಸಿಟಿ ಹೇಗಿದೆ ಅದನ್ನು ನೋಡೋದಕ್ಕೆ ನಾವು ಕೆಲವೊಂದು ಟೆಸ್ಟ್ಗಳನ್ನು ಮಾಡ್ತೇವೆ. ಆ ಕಂಡೀಷನ್ನಲ್ಲಿ ಮಾಡುವಂಥ ಟೆಸ್ಟ್ಗಳು ಅಂದರೆ ಈ ಪ್ರೋಥ್ರಾಂಬಿನ್ ಟೈಮ್ ಮತ್ತು ಆಕ್ಟಿವೇಟೆಡ್ ಪಾರ್ಷಿಯಲ್ ಥ್ರೋಂಬೋಪ್ಲಾಸ್ಟಿನ್ ಟೈಮ್ ಅಥವಾ APTT. ಸೊ PT ಪ್ರೋಥ್ರಾಂಬಿನ್ ಟೈಮ್ ಆ್ಯಂಡ್ INR, PT INR ಅಂತ ಕೂಡಿ ನಾವೊಂದು ಬ್ಲಡ್ ಟೆಸ್ಟ್ ಮಾಡ್ತಾ ಇರ್ತೇವೆ. ಇನ್ನೊಂದು ಟೆಸ್ಟು APTT, ಆಕ್ಟಿವೇಟೆಡ್ ಪಾರ್ಷಿಯಲ್ ಥ್ರೋಂಬೋಪ್ಲಾಸ್ಟಿನ್ ಟೈಮ್. ಸೊ ಈ ಟೈಮ್ ಏನು ಹೇಳುತ್ತೆ, ನಿಮ್ಮ ಬ್ಲಡ್ ಕ್ಲಾಟ್ ಆಗೋಕ್ಕೆ, ನಿಮ್ಮ ರಕ್ತ ಹೆಪ್ಪುಗಡಲಿಕ್ಕೆ ಎಷ್ಟು ಟೈಮ್ ಬೇಕು ಅನ್ನೋದನ್ನು ಹೇಳ್ತಾ ಇರುತ್ತೆ. ಈಗ ನಾರ್ಮಲ್ ಪ್ರೋಥ್ರಾಂಬಿನ್ ಟೈಮ್ ಏನಿದೆ ಅದು ಅರೌಂಡ್ 11 to 14 ಸೆಕೆಂಡ್ಸ್, ಅಂದರೆ ಒಂದು 14 ಸೆಕೆಂಡ್ಸಲ್ಲಿ ನಿಮ್ಮ ರಕ್ತ ಹೆಪ್ಪುಗಟ್ಟಬೇಕು. ಕೆಲವೊಂದು ಕಂಡೀಷನ್ಸಲ್ಲಿ ಅದು 20 ಸೆಕೆಂಡ್ ಆಗ್ಬೋದು, ಕೆಲವೊಂದು ಕಂಡೀಷನ್ಸಲ್ಲಿ ಒಂದು 25 ಸೆಕೆಂಡ್ಸು. ಈ ರೀತಿ ಎಲ್ಲ ಆದಾಗ ಏನಾಗುತ್ತೆ, ನಿಮಗೆ ಬಹಳ ಬ್ಲೀಡಿಂಗ್ ಆಗ್ತಾ ಇದೆ, ಬ್ಲೀಡಿಂಗ್ ಸ್ಟಾಪ್ ಆಗ್ತಾ ಇಲ್ಲ ಅನ್ನೋದು ಡಾಕ್ಟ್ರಿಗೆ ತಿಳಿಯುತ್ತೆ. ಓಕೆ, ಅದೇ ರೀತಿ APTT ಎಷ್ಟಿರಬೇಕು, ನಾರ್ಮಲಿ APTT ಶುಡ್ ಬಿ ಬಿಟ್ವೀನ್ 25 to 35 ಸೆಕೆಂಡ್ಸ್. ಸೊ ಅದಕ್ಕಿಂತ ಹೆಚ್ಚಿಗೆ ಬಂತು ಅಂದರೆ ನಿಮಗೆ ಬ್ಲೀಡಿಂಗ್ ಟೆಂಡೆನ್ಸಿ ಇದೆ, ನಿಮಗೆ ಹೆಚ್ಚಿಗೆ ಬ್ಲೀಡ್ ಆಗುವಂಥ ಸಾಧ್ಯತೆ ಇದೆ ಅಂತ ಗೊತ್ತಾಗುತ್ತೆ. ಸೊ ಈ ಟೆಸ್ಟ್ಗಳನ್ನು ಯಾವಾಗ ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ, ಸಪೋಸ್ ಪೇಷಂಟಿಗೆ ಬಹಳ ಏನು ಅವರಿಗೆ ಹೆವಿ ಇಂಜುರಿ ಏನೂ ಆಗಲಿಲ್ಲ, ಬಟ್ ಎಲ್ಲ ಕಡೆ ಅವರಿಗೆ ಈ ಥರ ಬ್ರೂಯಿಸಸ್ ಆಗ್ತಾ ಇದ್ದಾವೆ, ಒಂಥರ ಏನೋ ಬಡಿಸ್ಕೊಂಡಿರ್ತಾರ, ಅವರಿಗೆಲ್ಲ ಬ್ಲೂ ಕಲರ್, ಗ್ರೀನ್ ಕಲರ್ ಆಗ್ತಾ ಇದೆ, ಈಸಿ ಬ್ರೂಯಿಸಿಂಗ್ ಅಂತ ಹೇಳ್ತಿರ್ತೀವಿ ಆ ರೀತಿ. ಅಥವಾ ಪೇಷಂಟಿಗೆ ಒಂದು ಸಣ್ಣ ಇಂಜುರಿ ಆದರೂ ಬಹಳ ಹೊತ್ತು ಬ್ಲೀಡ್ ಆಗ್ತಾ ಇದೆ, ಅದು ಬ್ಲೀಡಿಂಗ್ ನಿಲ್ತಾನೇ ಇಲ್ಲ. ಅನ್ಎಕ್ಸ್ಪ್ಲೇನ್ಡ್ ಈ ವಸುಡುಗಳಿಂದ ಬ್ಲೀಡ್ ಆಗ್ತಾ ಇದೆ, ಅವನಿಗೇನು ವಸುಡಿನ ಇನ್ಫೆಕ್ಷನ್ ಇಲ್ಲ, ಅವನು ಬಹಳ ರಿಗರಸ್ಲಿ ಬ್ರಷ್ ಸಹ ಮಾಡಲಿಲ್ಲ, ಬಟ್ ಸ್ಟಿಲ್ ಬ್ಲೀಡಿಂಗ್ ಆಗ್ತಾ ಇದೆ. ಮೂಗಿನಿಂದ ಬ್ಲೀಡಿಂಗ್ ಆಗುತ್ತೆ, ಇವಾಗೋ ನೋಡ್ತಾರೆ ಮೂಗಿಂದ ಬ್ಲಡ್ ಬರ್ತಾ ಇರುತ್ತೆ. ಆವಾಗ ಡಾಕ್ಟರ್ ಸಸ್ಪೆಕ್ಟ್ ಮಾಡ್ತಾರೆ ಇವನಿಗೇನಾದ್ರೂ ಅಥವಾ ಇವಳಿಗೇನಾದ್ರೂ ಬ್ಲೀಡಿಂಗ್ ಟೆಂಡೆನ್ಸಿ ಏನಾದರೂ ಇದೆಯಾ, ಅಥವಾ ಏನಾದರೂ ಪ್ರಾಬ್ಲಮ್ ಇದೆಯಾ ಈ ರಕ್ತ ಹೆಪ್ಪುಗಟ್ಟುವಲ್ಲಿ ಅಂತ. ಕೆಲವೊಂದು ಸಲ ಮಹಿಳೆಯರು ಬರ್ತಾರೆ, ಅವರ ಪೀರಿಯಡ್ಸ್ ತುಂಬಾ ಹೆಚ್ಚಿಗೆ ಇದೆ, ಹೆವಿ ಮೆನ್ಸ್ಟ್ರೇಷನ್ ಇದೆ ಅಂತ ಬರ್ತಿರ್ತಾರೆ. ಅಂಥವರಲ್ಲಿ ಕೆಲವೊಂದು ಸಲ ನಾವೇನು ಮಾಡ್ತೇವೆ, ಈ ಪೇಷಂಟ್ಸಿಗೆ ಕ್ಲಾಟ್ ಫಾರ್ಮಿಂಗ್ ಆಗ್ತಾ ಇರುತ್ತೆ. ಕ್ಲಾಟ್ ಫಾರ್ಮಿಂಗ್ ಅಂದರೆ, ಈಗ ಸಪೋಸ್ ಒಂದು ಪೇಷಂಟ್ಸಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಹಾರ್ಟ್ ಅಟ್ಯಾಕ್ ಯಾವಾಗ ಆಗುತ್ತೆ, ನಿಮ್ಮ ರಕ್ತನಾಳಗಳು ತುಂಬ ನ್ಯಾರೋ ಆಗಿಬಿಡ್ತವೆ. ನ್ಯಾರೋ ಹಾಕ್ಕೊಂಡು ಅಲ್ಲೇನಾಗುತ್ತೆ, ಒಂದು ಪ್ಲಗ್ ಥರ ಆಗಿಬಿಡುತ್ತೆ. ಕೊಲೆಸ್ಟ್ರಾಲು, ಪ್ಲೇಟ್ಲೆಟ್ಸು ಇವೆಲ್ಲ ಕೂಡ್ಕೊಂಡು ಪ್ಲಗ್ ಥರ. ಈ ಕ್ಲಾಟ್ಸ್ ಏನಾಗ್ತವೆ, ಇವು ಬೇರೆ ಕಡೆ ಹೋಗ್ಕೊಂಡು ಮತ್ತೆ ಬ್ಲಾಕೇಜ್ ಮಾಡ್ಬೋದು. ಇಂಥ ಪೇಷಂಟ್ಸಲ್ಲೆಲ್ಲ ನಾವೇನು ಮಾಡ್ತೀವಿ, ಕೆಲವೊಂದು ಔಷಧಿಗಳನ್ನು ಹಾಕ್ತೀವಿ. ಅದು ಹೆಪಾರಿನ್ ಇರ್ಬೋದು, ವಾರ್ಫೆರಿನ್ ಇರ್ಬೋದು. ಇವನ್ನ ನಾವು ಆಂಟಿಕೋಯಾಗುಲೆಂಟ್ಸ್ ಅಂತ ಹೇಳ್ತಾ ಇರ್ತೇವೆ. ಈ ಆಂಟಿಕೋಯಾಗುಲೆಂಟ್ಸ್ ಹಾಕಿದಾಗ ಅದನ್ನು ಹಾಕಿ ನಾವು ಹಾಗೆ ಬಿಡೋಕ್ಕಾಗೋದಿಲ್ಲ, ರಕ್ತವನ್ನು ನಾವು ಮಾನಿಟರ್ ಮಾಡಬೇಕಾಗತ್ತೆ. ಹಾಕಿದ ಡೋಸ್ ಸರಿ ಇದೆಯಾ, ಇಷ್ಟು ಡೋಸಲ್ಲಿ ಪೇಷಂಟಿಗೆ ಬ್ಲಡ್ ಕ್ಲಾಟ್ ಆಗ್ತಾ ಇದೆಯಾ, ಡೋಸನ್ನು ಹೆಚ್ಚು ಮಾಡಬೇಕಾ, ಕಡಿಮೆ ಮಾಡಬೇಕಾ, ಈ ರೀತಿ ಮಾನಿಟರ್ ಮಾಡೋಕ್ಕೆ ನಾವು ಈ ಟೆಸ್ಟ್ಗಳನ್ನು ಮಾಡ್ತಾ ಇರ್ತೇವೆ.
ಪೇಷಂಟಿಗೆ ವೆರಿಕೋಸ್ ವೇನ್ಸ್ ಇದೆ, ಕಾಲಿನಲ್ಲಿರುವಂಥ ರಕ್ತನಾಳಗಳು ತುಂಬ ಬಹಳ ಟಾರ್ಚರ್ಸ್ ಆಗಿಬಿಟ್ಟಿದ್ದಾವೆ. ಅಂಥ ಪೇಷಂಟ್ಸಲ್ಲಿ ಕ್ಲಾಟ್ ಫಾರ್ಮೇಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಕಾಲಿನ ನರಗಳಲ್ಲಿ ರಕ್ತ ಹೆಪ್ಪುಗಟ್ಟೋದು, ಆಮೇಲೆ ಈ ಹೆಪ್ಪುಗಟ್ಟಿದಂಥ ಕ್ಲಾಟು ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ಬೋದು. ಬ್ರೈನ್ ಎಲ್ಲಿ ಹೋಯ್ತು ಅಂದಾಗ ಬ್ರೈನ್ನಲ್ಲಿ ಸ್ಟ್ರೋಕ್ ಆಗ್ಬೋದು, ಪ್ಯಾರಾಲಿಸಿಸ್ ಆಗ್ಬೋದು. ಹೀಗೆಲ್ಲ ಆಗಬಾರ್ದು ಅಂತ ನಾವು ಈ ಥರ ಔಷಧಿಯನ್ನು ಕೊಡ್ತಾ ಇರ್ತೇವೆ. ಸೊ ಈ ಥರದ ಔಷಧಿಯನ್ನು ಕೊಟ್ಟಾಗ ನಾವು ಮಾನಿಟ್ರಿಂಗ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಈಗ ಮನೆಯಲ್ಲೇ ನೀವು ಟೆಸ್ಟ್ ಮಾಡ್ಕೊಳ್ಳೋಕ್ಕೆ ಕಿಟ್ ಸಿಗ್ತವೆ, PTINR ಕಿಟ್ ಎಕ್ಸೆಟ್ರಾ. ನೀವು ಮನೆಯಲ್ಲೇ ನೋಡಬೇಕು ಎಷ್ಟು ಇರುತ್ತೆ ಅದು INR ಎಷ್ಟು ಅಂತ. ನಿಮ್ಮ ಡಾಕ್ಟರ್ ಹೇಳಿರ್ತಾರೆ ನಿಮ್ಮ INR ಈ ಔಷಧಿ ಹಾಕಿದಾಗ ಬಿಟ್ವೀನ್ 2.5 to 3.3 ಇರಬೇಕು ಅಂತ. ಸೊ ಅದೇನಾದರೂ ಇದಕ್ಕಿಂತ ಕಡಿಮೆ ಇದಕ್ಕಿಂತ ಹೆಚ್ಚಿಗೆ ಬಂತು ಅಂದಾಗ ಡಾಕ್ಟರ್ ನಿಮ್ಮ ಡೋಸನ್ನು ಚೇಂಜ್ ಮಾಡ್ತಾರೆ. ಸೊ ಇಂಥ ಕಂಡೀಷನ್ಸಲ್ಲಿ ನಿಮಗೆ ಈ ಟೆಸ್ಟ್ಗಳನ್ನು ಹೇಳ್ಬೋದು. ಪೇಷಂಟು ಕುಡಿದು ಲಿವರ್ ಫೇಲ್ ಆಗಿದೆ, ಹೊಟ್ಟೆ ಉಬ್ಕೊಂಡ್ಬಿಟ್ಟಿದೆ, ಕೈಕಾಲು ನೀರು ತುಂಬಿಕೊಂಡಿದೆ, ಸಿರೋಸಿಸ್ ಆಗಿದೆ, ಲಿವರ್ ಕ್ಯಾನ್ಸರ್ ಆಗಿರ್ಬೋದು, ಲಿವರ್ ಸಿರೋಸಿಸ್, ಲಿವರ್ ಫೇಲಿಯರ್. ಇಂಥ ಕಂಡೀಷನ್ಸಲ್ಲೆಲ್ಲ ಏನಾಗುತ್ತೆ, ಲಿವರಿಗೆ ತನ್ನ ಕೆಲಸ ಮಾಡೋಕ್ಕಾಗೋದಿಲ್ಲ. ನಿಮ್ಮ ರಕ್ತವನ್ನು ಹೆಪ್ಪುಗಟ್ಟಿಸ್ಲಿಕ್ಕೆ ಬೇಕಾದಂಥ ಪ್ರೋಟೀನ್ಸ್ ಲಿವರಿಗೆ ಪ್ರೊಡ್ಯೂಸ್ ಮಾಡೋಕ್ಕಾಗ್ತಾ ಇರೋದಿಲ್ಲ. ಆವಾಗ ಪೇಷಂಟಿಗೆ ಬ್ಲೀಡ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಪೇಷಂಟ್ ಕೆಲವೊಮ್ಮೆ ರಕ್ತವನ್ನು ವಾಮಿಟ್ ಮಾಡ್ಕೊಳ್ತಾರೆ, ಏನಾದರೂ ಅವ್ರಿಗೆ ತಾಕ್ತು ಅಂದರೆ ಅವ್ರ ಬ್ಲೀಡಿಂಗ್ ಟೆಂಡೆನ್ಸಿ ಹೆಚ್ಚಿರುತ್ತೆ. ಇಂಥ ಕಂಡೀಷನ್ಸಲ್ಲೆಲ್ಲ ಲಿವರ್ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ನೋಡೋದಕ್ಕೆ ನಿಮಗೆ ಈ ಟೆಸ್ಟ್ಗಳನ್ನು ಹೇಳ್ತಾ ಇರಬಹುದು. ಕೆಲವೊಮ್ಮೆ ಪೇಷಂಟ್ಸಿಗೆ ಇಂಟರ್ನಲ್ ಬ್ಲೀಡ್ ಆಗ್ತಾ ಇರುತ್ತೆ, ಕೆಲವೊಂದು ಪೇಷಂಟ್ಸಿಗೆ ಬ್ರೈನ್ ಒಳಗಡೆ ಬ್ಲೀಡ್ ಹಾಕ್ಕೊಂಡು ಸಿವಿಯರ್ ಹೆಡೇಕ್ ಬರ್ತಾ ಇರೋದು, ಯಾವತ್ತೂ ಹೆಡೇಕ್ ಇರೋದು, ಈ ರೀತಿ ಸಿಂಪ್ಟಮ್ಸ್ ಬರ್ತಾ ಇರ್ಬೋದು. ಕೆಲವೊಮ್ಮೆ ಪೇಷಂಟಿಗೆ ಅವರ ಜೆನೈಟೋ ಯೂರಿನರಿ ಟ್ರ್ಯಾಕ್ಟ್ ಅಂದರೆ ಅವರ ಮೂತ್ರ ಪಾಸ್ ಮಾಡುವ ಜಾಗದಲ್ಲಿ ಅವರಿಗೆ ಬ್ಲೀಡಿಂಗ್ ಹಾಕ್ಕೊಂಡು ಯೂರಿನಲ್ಲಿ ಅವರಿಗೆ ಬ್ಲಡ್ ಹೋಗ್ತಾ ಇರ್ಬೋದು, ಮಲದಲ್ಲಿ ಬ್ಲಡ್ ಹೋಗ್ತಾ ಇರಬಹುದು. ಯಾವುದೇ ನಮಗೆ ಬೇರೆ ಕಾರಣ ಸಿಗೋದಿಲ್ಲ, ಬ್ಲಡ್ ಸ್ಟಿಲ್ ಹೋಗ್ತಾ ಇದೆ, ಇವರಿಗೇನಾದರೂ ಬ್ಲೀಡಿಂಗ್ ಡಯಾಥಿಸಿಸ್ ಇದೆಯಾ, ಈ ಥರ ಡಾಕ್ಟರ್ ಯೋಚನೆ ಮಾಡ್ತಿರ್ತಾರೆ. ಆ್ಯಂಡ್ ಆವಾಗಲೂ ಸಹ ನಿಮಗೆ ಈ ಟೆಸ್ಟ್ಗಳನ್ನು ಹೇಳ್ಬೋದು. ಒಂದು ಪೇಷಂಟಿಗೆ ಸರ್ಜರಿ ಇದೆ, ಸರ್ಜರಿ ಮಾಡಬೇಕಾದ್ರೆ ನಮಗೆ ಬ್ಲೀಡಿಂಗ್ ನಿಲ್ಲಬೇಕು, ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಯಿತು, ಬ್ಲೀಡಿಂಗ್ ನಿಲ್ತಾನೆ ಇಲ್ಲ ಅಂದಾಗ ಅದು ಜೀವಕ್ಕೆ ಅಪಾಯ. ಸೊ ಪೇಷಂಟಿನ ನಾವು ಸರ್ಜರಿಗೆ ತಗೊಳ್ಳೋಕ್ಕಿಂತ ಮೊದಲು ಪೇಷಂಟಿನ ಸ್ಟೇಟಸ್ ಹೇಗಿದೆ, ಬ್ಲೀಡಿಂಗ್ ಟೆಂಡೆನ್ಸಿ ಏನಾದರೂ ಇದೆಯಾ, ಈ ಪೇಷಂಟಿಗೆ ರಕ್ತ ಹೆಪ್ಪುಗಟ್ಟತ್ತಲ್ವಾ, ರಕ್ತ ಕಂಟಿನ್ಯೂಸ್ಲಿ ಫ್ಲೋ ಆಗ್ತಾ ಇರೋದಿಲ್ಲ ಅಲ್ವಾ, ಈವನ್ ಸರ್ಜರಿ ಆದಮೇಲೆ. ಈ ಪ್ರೀ ಸರ್ಜರಿಗಿಂತ ಮೊದಲು ಈ PT APTT ಅನ್ನ ಹೇಳ್ತಾ ಇರ್ತಾರೆ. ಸೊ ಇವು ಕೆಲವೊಂದು ಕಂಡೀಷನ್ಸ್ ಯಾವುದರಲ್ಲಿ ನಿಮಗೆ ನಿಮ್ಮ PT ಮತ್ತು APTT ಟೆಸ್ಟ್ಗಳನ್ನು ಹೇಳ್ತಾ ಇರ್ತಾರೆ. ಸೊ PT ಅರೌಂಡ್ 11 to 14 ಸೆಕೆಂಡ್ಸ್ ಇರಬೇಕು ನಾರ್ಮಲ್ ವ್ಯಕ್ತಿಗಳಲ್ಲಿ. ಆ್ಯಂಡ್ INR ಅಂತ ಏನಿರುತ್ತೆ ಅದು ಇರಬೇಕು 0.8 to 1.1. ಓಕೆ, INR ಅಂದರೆ ಏನು, ಈ PTಯ ವ್ಯಾಲ್ಯೂ ಏನಿದೆ ಲ್ಯಾಬಿಂದ ಲ್ಯಾಬಿಗೆ ವೇರಿ ಆಗ್ತಾ ಇರುತ್ತೆ. ಸೊ ನಮಗೊಂದು ಸ್ಟ್ಯಾಂಡರ್ಡ್ ಒಂದು ವ್ಯಾಲ್ಯೂ ಬೇಕು ಅಂತ ನಾವು ಈ INR ಅನ್ನು ಮಾನಿಟರ್ ಮಾಡ್ತಿರ್ತೇವೆ. ಯಾವುದೇ ಕಾಯಿಲೆ ಇಲ್ಲದೆ ಇದ್ದವರಲ್ಲಿ INR ಇರಬೇಕು 0.8 to 1.1 ಎಲ್ಲ ಇದ್ದಾಗ. ಸಪೋಸ್ ನಿಮ್ಮ ಡಾಕ್ಟರ್ ನಿಮಗೆ ವಾರ್ಫೆರಿನ್ ಹಾಕಿಟ್ಟಿದ್ದಾರೆ, ಆವಾಗ ನಿಮ್ಮ ಡಾಕ್ಟರ್ ನಿಮ್ಮ INR ಅನ್ನ 2.5 to 3.5 ಈ ರೇಂಜಲ್ಲಿ ಇಟ್ಟಿರ್ತಾರೆ. ಆ್ಯಂಡ್ ನೀವು ಆ ರೇಂಜನ್ನು ಮಾನಿಟರ್ ಮಾಡ್ತಾ ಇರಬೇಕಾಗತ್ತೆ. APTTಯ ನಾರ್ಮಲ್ ರೇಂಜ್ ಇರಬೇಕು ಬಿಟ್ವೀನ್ 25 to 35 ಸೆಕೆಂಡ್ಸ್. ಓಕೆ, ಸಪೋಸ್ ಅದೇನಾದರೂ 70 ಸೆಕೆಂಡ್ಸ್ಗಿಂತ ಹೆಚ್ಚಿಗೆ ಬಂತು ಬಹಳ ಡೇಂಜರಸ್. ನಿಮ್ಮ PT ಹೇಳಿದೆ ನಾರ್ಮಲಿ ಬಿಟ್ವೀನ್ 11 to 15 ಸೆಕೆಂಡ್ಸ್, ಅದೇನಾದರೂ 30 ಸೆಕೆಂಡ್ಗಿಂತ ಹೆಚ್ಚಿಗೆ ಬಂತು ಬಹಳ ಡೇಂಜರಸ್. ಸೊ ಈ ಥರದ ಕಂಡೀಷನ್ಸಲ್ಲಿ ನಾವು PT APTTಯನ್ನು ಮಾಡ್ತಾ ಇರ್ತೇವೆ. ಆ್ಯಂಡ್ ಇವು PT APTTಯ ನಾರ್ಮಲ್ ರೇಂಜ್. ಈಗ PT APTT ಯಾವಾಗ ಹೆಚ್ಚಿಗೆ ಬಂದುಬಿಡ್ಬೋದು, ಈಗ PT ಸಪೋಸ್ ಪೇಷಂಟಿಗೆ ಲಿವರಿನ ಪ್ರಾಬ್ಲಮ್ ಇದೆ, ಲಿವರ್ ಫೇಲಿಯರ್ ಆಯಿತು, ಆವಾಗ ಪೇಷಂಟಿಗೆ PT ಹೆಚ್ಚಿಗೆ ಬಂದುಬಿಡ್ಬೋದು. ಪೇಷಂಟಿಗೆ ವಾರ್ಫೆರಿನ ಡೋಸೇಜ್ ಸರಿ ಇರಲಿಲ್ಲ ಅಂದಾಗ ಪೇಷಂಟಿನ PT ಹೆಚ್ಚಿಗೆ ಬರ್ತಾ ಇರಬಹುದು. ಕೆಲವೊಂದು ಇನ್ಫೆಕ್ಷನ್, ಸಿವಿಯರ್ ಇನ್ಫೆಕ್ಷನ್ ಆಗೋಗಿದೆ, ಸೆಪ್ಸಿಸ್ ಆಗೋಗಿದೆ, ಅಂಥ ಕಂಡೀಷನ್ಸಲ್ಲಿ ಪೇಷಂಟಿಗೆ PT ಹೆಚ್ಚಿಗೆ ಬರ್ತಾ ಇರ್ಬೋದು. ಕೆಲವೊಂದು ಅನುವಂಶಿಕ ಕಂಡೀಷನ್ಸ್ ಎಲ್ಲಿ PTಯಲ್ಲಿ ಅಥವಾ ವಿಟಮಿನ್ K ಯಲ್ಲಿ ಆ ಪೇಷಂಟಿಗೆ ಪ್ರಾಬ್ಲಮ್ ಇತ್ತು ಅಂದಾಗ ಆವಾಗ ಆತನ PT ಹೆಚ್ಚಿಗೆ ಬರ್ತಾ ಇರಬಹುದು. ಅದೇ ರೀತಿ APTT, ಪೇಷಂಟಿಗೆ ಲಿವರ್ ಡಿಸೀಸ್ ಇದೆ, APTT ಹೆಚ್ಚಿಗೆ ಆಗಬಹುದು. ಪೇಷಂಟಿಗೆ ಹಿಮೋಫೀಲಿಯಾ ಅಂತ ಒಂದು ರಕ್ತ ಕ್ಲಾಟ್ ಆಗುವಂಥ ಕಂಡೀಷನ್ ಇದೆ, ಹಿಮೋಫೀಲಿಯಾ A, ಹಿಮೋಫೀಲಿಯಾ B ಅಥವಾ ವಾನ್ ವಿಲಿಬ್ರ್ಯಾಂಡ್ ಡಿಸೀಸ್, APTT ಹೆಚ್ಚಿಗೆ ಬರಬಹುದು.
ಆಂಟಿ ಫಾಸ್ಫೋಲಿಪಿಡ್ ಸಿಂಡ್ರೋಮ್, ನಿಮ್ಮ ಬಾಡಿಯಲ್ಲಿ ಈ ಫ್ಯಾಕ್ಟರ್ಸ್ ಅನ್ನ ಇನಿಬಿಟ್ ಮಾಡುವಂತಹ ಸಬ್ಸ್ಟೆನ್ಸಸ್ ಇದಾವೆ, ಆವಾಗ APTT ಹೆಚ್ಚಿಗೆ ಬರ್ಬೋದು. ಸಿವಿಯರ್ ಇನ್ಫೆಕ್ಷನ್ DIC ಯಲ್ಲಿ APTT ಹೆಚ್ಚಿಗೆ ಬರಬಹುದು. ಕೆಲವೊಂದು ಕ್ಯಾನ್ಸರ್ಸ್ ಅವುಗಳಲ್ಲಿ APTT ಹೆಚ್ಚಿಗೆ ಬರಬಹುದು. ಕೆಲವೊಂದು ಮೆಡಿಸಿನ್ಸ್ ಲೈಕ್ ಹೆಪಾರಿನ್ ಮೇಲೆ ನೀವಿದ್ದಾಗ APTT ಆಲ್ಟರ್ ಆಗ್ತಾ ಇರಬಹುದು. ಸೊ ಇವೆಲ್ಲ ಕಂಡೀಷನ್ಸ್ ಅಲ್ಲಿ APTT ಹೆಚ್ಚಿಗೆ ಬರ್ತಾ ಇರಬಹುದು. ಸೊ PT APTT ಬಹಳ ಇಂಪಾರ್ಟೆಂಟ್ ಟೆಸ್ಟು ಆ್ಯಂಡ್ ಬಹಳ ನಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರುತ್ತೆ ನಿಮ್ಮ ರಕ್ತ ಯಾವ ರೀತಿ ಕ್ಲಾಟ್ ಆಗ್ತಾ ಇದೆ ಅದರ ಬಗ್ಗೆ. ಓಕೆ, ಸೊ ನೀವು ನಿಮ್ಮ ಡಾಕ್ಟರಿನ ಸಲಹೆಯನ್ನು ಸರಿಯಾಗಿ ಪಡಿಬೇಕು. ಯಾವಾಗ ಔಷಧಿ ತೆಗೆದುಕೊಳ್ಬೇಕು, ಎಷ್ಟು ಡೋಸ್ ತೆಗೆದುಕೊಳ್ಬೇಕು, ಆ ಔಷಧಿ ಜೊತೆ ಬೇರೆ ಬೇರೆ ಏನು ಔಷಧಿಗಳು ಇಂಟ್ರ್ಯಾಕ್ಟ್ ಆಗ್ತಿರ್ತವೆ, ಇವೆಲ್ಲವನ್ನು ತಿಳ್ಕೊಂಡಿರಬೇಕು. ನಿಮಗೆ ಬೇಕಾದಾಗ ತಗೊಂಡೆ, ಇದು ಸೈಡ್ ಇಫೆಕ್ಟ್ ಆಗತ್ತೆ ಅಂತ ಡೋಸ್ ಕಡಿಮೆ ಮಾಡಿದೆ, ಒಂದಿನ ಬಿಟ್ಟು ಇನ್ನೊಂದು ದಿನ ತಗೊಂಡೆ, ಇವೆಲ್ಲ ತುಂಬ ರಿಸ್ಕಿ ಇರ್ತವೆ. ಎಸ್ಪೆಷಲಿ ನೀವು ಈ ಆಂಟಿ ಕೋಯಾಗುಲೆಂಟ್ಸ್ ಮೇಲೆ ಇದ್ದರೆ ಆ್ಯಂಡ್ ಅವು ಈ PT APTTಯನ್ನು ಚೇಂಜ್ ಮಾಡ್ತಾ ಇರ್ತವೆ. ಸೊ ವಿತೌಟ್ ಯೋರ್ ಡಾಕ್ಟರ್ಸ್ ಕನ್ಸೆಂಟ್ ನೀವು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋದು ಬಿಡೋದು ಹೀಗನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಪ್ಲೀಸ್ ಫಾಲೋ ಯೋರ್ ಡಾಕ್ಟರ್ಸ್ ಇನ್ಸ್ಟ್ರಕ್ಷನ್ಸ್. ಬಹಳಷ್ಟು ಈ ಆಂಟಿಕೋಯಾಗ್ಲೆಂಟ್ಸ್ ಲೈಕ್ ಹೆಪಾರಿನ್ ಯಾವುದರಿಂದ ನಿಮ್ಮ APTT ಚೇಂಜ್ ಆಗ್ತಾ ಇರುತ್ತೆ, ಅದರ ಜೊತೆ ಬಹಳಷ್ಟು ಫುಡ್ ಐಟಮ್ಸು, ಬಹಳಷ್ಟು ಬೇರೆ ಔಷಧಿಗಳೆಲ್ಲ ಅದರ ಜೊತೆ ಇಂಟ್ರ್ಯಾಕ್ಟ್ ಇರ್ತವೆ. ಸೊ ಯಾವುದನ್ನು ತಿನ್ನಬೇಕು, ಯಾವ್ದು ತಿನ್ನಬಾರ್ದು, ಇವನ್ನೆಲ್ಲ ನೀವು ನಿಮ್ಮ ಡಾಕ್ಟರ್ ಹತ್ರ ಮಾಹಿತಿಯನ್ನು ಪಡೆದಿಟ್ಕೊಳ್ಬೇಕು. ಕೆಲವೊಮ್ಮೆ ಡಾಕ್ಟರ್ ನಿಮಗೆ ಬ್ಲಡ್ ಟೆಸ್ಟ್ ಮಾಡ್ಕೊಳ್ಳಿ, ಮಾನಿಟರ್ ಮಾಡಿ ಮನೆಯಲ್ಲೇ ಈ PT ಬಗ್ಗೆ INR ಬಗ್ಗೆ ಅಂತ ಹೇಳ್ತಿರ್ತಾರೆ. ಅವುಗಳನ್ನು ನೀವು ಡೆಫಿನೆಟ್ಲಿ ಮಾನಿಟರ್ ಮಾಡ್ತಾ ಇರಬೇಕು. ಯಾಕಂದರೆ ಡೋಸ್ ಅಡ್ಜಸ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಈ ರಕ್ತದ ಹೆಪ್ಪುಗಟ್ಟುವಿಕೆಯ ಕ್ವಾಲಿಟಿ ಏನಿದೆ ಅದು ಸ್ವಲ್ಪವೂ ಹೆಚ್ಚು ಕಡಿಮೆ ಆಯಿತು ಅಂದಾಗ ಪೇಷಂಟಿಗೆ ಸಿವಿಯರ್ ಬ್ಲೀಡಿಂಗ್ ಆಗಿಬಿಡ್ಬೋದು. ಬ್ಲೀಡಿಂಗ್ ನಮಗೆ ನಿಲ್ಲಿಸೋಕ್ಕೆ ಆಗೋದಿಲ್ಲ. ಆ್ಯಂಡ್ ಒಂದ್ಸಲ ಸಿವಿಯರ್ ಬ್ಲೀಡಿಂಗ್ ಆಯಿತು ಅಂದಾಗ ನಿಮ್ಮ ಜೀವಕ್ಕೂ ಅಪಾಯ ಇರುತ್ತೆ. ಸೊ ಈ ಟೆಸ್ಟ್ಗಳು PT APTT ಟೆಸ್ಟ್ಗಳು ಬಹಳ ಇಂಪಾರ್ಟೆಂಟ್ ಇರ್ತವೆ. ಒಂದು. ಎರಡನೇದು ನಮಗೆ ಔಷಧಿಗಳು, ನಿಮಗೆ ನಿಮ್ಮ ಲೈಫನ್ನು ಸೇವ್ ಮಾಡಲಿಕ್ಕೆ ಬೇಕಾದಂಥ ಕೆಲವೊಂದು ಔಷಧಿಗಳು, ಅದು ವಾರ್ಫೆರಿನ್, ಹೆಪಾರಿನ್, ನಿಮಗೆ ಸ್ಟ್ರೋಕ್ ಆಗಬಾರ್ದು, ಪ್ಯಾರಾಲಿಸಿಸ್ ಆಗಬಾರ್ದು, ಇನ್ನೊಂದು ಹಾರ್ಟ್ ಅಟ್ಯಾಕ್ ಬರಬಾರ್ದು, ನಿಮಗೆಲ್ಲೂ ಬೇರೆ ಕಡೆ ಕ್ಲಾಟ್ ಆಗಿಬಿಡಬಾರ್ದು, ರಕ್ತ ಹೆಪ್ಪುಗಟ್ಟು ಬಿಡಬಾರ್ದು, ಇವನ್ನೆಲ್ಲ ತಡಿಲಿಕ್ಕೆ ನಾವೇನು ಔಷಧಿ ಕೊಡ್ತಾ ಇರ್ತೇವೆ ಅವುಗಳನ್ನು ಮಾನಿಟರ್ ಮಾಡಲಿಕ್ಕೆ ನಮಗೆ ಈ ಟೆಸ್ಟ್ಗಳು ಬಹಳ ಇಂಪಾರ್ಟೆಂಟ್ ಇರ್ತವೆ. ಸೊ ಇದು ಅಬೌಟ್ PT ಆ್ಯಂಡ್ APTT. ನಾನು PT INR ಬಗ್ಗೆ ಸುಮಾರಷ್ಟು ವಿಡಿಯೋಸನ್ನು ಮಾಡಿದ್ದೇನೆ, ನೀವು ಅದನ್ನು ರೆಫರ್ ಮಾಡ್ಕೊಳ್ಳಿ. ಬಟ್ ದಿಸ್ ಇಸ್ ದ ಬೇಸಿಕ್ ಐಡಿಯಾ ಯಾಕೆ ನಾವು ಈ 2 ಬ್ಲಡ್ ಟೆಸ್ಟನ್ನು ಮಾಡ್ತಾ ಇರ್ತೀವಿ ಇನ್ ದ ಲ್ಯಾಬೋರೇಟರಿ. Thank you so much for watching the video. Please like, share and subscribe the channel. Thank you.